ನಾಚಿಕೆ ಆಗಬೇಕು ನಮ್ಮ ಸರ್ಕಾರಗಳಿಗೆ. ವಿದೇಶಾಂಗ ಸಚಿವಾಲಯ ರಾಜ್ಯ ಸಮಿತಿಯಲ್ಲಿ ಏನು ವರದಿಯನ್ನು ಬಿಡುಗಡೆ ಮಾಡಿದೆ, ಅದರ ವರದಿ ಪ್ರಕಾರ 81 ದೇಶಗಳಲ್ಲಿ 24,600ರಷ್ಟು ಭಾರತೀಯರನ್ನ ಗಡೀಪಾರು ಮಾಡಿದ್ದಾರೆ. ಯಾಕೆ ಗೊತ್ತಾ? ಅಕ್ರಮ ವಲಸೆ ಹೋಗಿದ್ರು ಅಂತ. ಎಲ್ಲರೂ ಅಕ್ರಮ ವಲಸೆ ಹೋಗ್ತಾ ಇರೋದು ಯಾವ ಕಾರಣಕ್ಕೆ? ನಮ್ಮ ದೇಶದಲ್ಲಿ ಎಲ್ಲಾ ಪರಿಸ್ಥಿತಿಗಳು ಸರಿಯಾಗಿ ಇದ್ದಿದ್ದೇ ಆಗಿದ್ರೆ ಇಲ್ಲಿಂದ ಉದ್ಯೋಗವನ್ನ ಅರಸಿ ಅಲ್ಲಿಗೆ ಯಾಕೆ ಹೋಗ್ತಾ ಇದ್ರು? ವರದಿ ಪ್ರಕಾರ ಹೆಚ್ಚಾಗಿ ವಲಸೆ ಹೋಗಿರೋರು ಉದ್ಯೋಗವನ್ನ ಅರಸಿ. ನಮ್ಮ ದೇಶದಲ್ಲಿ 2014ರಲ್ಲಿ ಹೇಳಿದ್ ನೋಡ್ಬೇಕಿತ್ತು, 2 ಕೋಟಿ ಉದ್ಯೋಗ ವರ್ಷದಲ್ಲಿ ಸೃಷ್ಟಿ ಮಾಡ್ತೀವಿ ಅಂತ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಿರ್ಲಿ, ಅದರಲ್ಲಿ 1% ಅಷ್ಟು ಸೃಷ್ಟಿ ಆಗ್ತಾ ಇಲ್ಲ. ಇನ್ನೂ ಜನಗಳು ಇರುವಂತಹ ಉದ್ಯೋಗವನ್ನ ಕಳೆದುಕೊಂಡು ಬದುಕುವಂತಹ ವ್ಯವಸ್ಥೆಯಲ್ಲಿ ನಾವಿವತ್ತಿದೀವಿ. ಕೇಳಿದ್ರೆ ಪಕೋಡಾ ಮಾರಿ, ಚಾ ಮಾರಿ, ಇದು ನಮ್ಮ ವ್ಯವಸ್ಥೆ. ಎಲ್ಲಾ ಪರಿಸ್ಥಿತಿಗಳು ಸರಿಯಾಗಿದ್ದು, ನಮ್ಮಲ್ಲಿ ಉತ್ತಮವಾದಂತಹ ಉದ್ಯೋಗ ಇದ್ದು, ಅದಕ್ಕೆ ತಕ್ಕನಾದಂತಹ ಸ್ಯಾಲರಿ ಇಲ್ಲಿ ಇದ್ದಿದ್ರೆ ಯಾಕೆ ವಿದೇಶಗಳಿಗೆ ಉದ್ಯೋಗವನ್ನ ಅರಸಿ ಹೋಗ್ತಾ ಇದ್ರು? ಇವತ್ತು ನಾವು ಈ ವರ್ಷದಲ್ಲಿ ನೋಡಿದಂತಹ ಅಮೆರಿಕದಿಂದ ಎಷ್ಟು ಸುಮಾರು 3,000ಕ್ಕಿಂತ ಹೆಚ್ಚಿನ ಜನರನ್ನ ಗಡೀಪಾರು ಮಾಡಿದ್ರು. ಕೈ ಕಟ್ಟಿ ಮೂಲೆಯಲ್ಲಿ ಬಿಸಾಡೋ ತರ ಬಂದು ಕರ್ಕೊ ಬಂದ್ರು. ಸೌದಿ ಅರೇಬಿಯಾದಲ್ಲಿ 11,000 ಜನರನ್ನ ಈ ವರ್ಷದಲ್ಲಿ ಗಡೀಪಾರು ಮಾಡಿದ್ದಾರೆ. ಹಾಗೆ ಮಲೇಷ್ಯಾ, ಥೈಲ್ಯಾಂಡ್, ಕೊಲಂಬಿಯಾ ಎಲ್ಲ ಕಡೆನೂ ಗಡೀಪಾರು ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ? ಅಕ್ರಮ ವಲಸೆ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ. ಯಾಕೆ ಹೋಗಿದ್ದಾರೆ? ಉದ್ಯೋಗವನ್ನ ಅರಸಿ. ನಮ್ಮಲ್ಲಿ ಎಲ್ಲಾ ಸಿಸ್ಟಮ್ ಸರಿ ಇದ್ದಿದ್ರೆ ಇಲ್ಲಿಂದ ಅಲ್ಲಿಗೆ ಉದ್ಯೋಗವನ್ನ ಅರಸಿ ಯಾಕೆ ಹೋಗ್ತಾ ಇದ್ರು? ಹೇಳಿ ನೋಡ್ಬೇಕಿತ್ತು, 2 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ಬಿಡ್ತೀವಿ. ಏನ್ ಸೃಷ್ಟಿ ಮಾಡ್ತಾ ಇದ್ದಾರೆ? ಇರೋ ಉದ್ಯೋಗವನ್ನ ಕಳೆದುಕೊಂಡು ಜನ ಬದುಕ್ತಾ ಇದ್ದಾರೆ. ಇದನ್ನ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳು. ಪ್ರಶ್ನೆ ಮಾಡೋದ್ರ ಮಧ್ಯದಲ್ಲಿ ಏನಿಲ್ಲ, ಹಿಂದೂಗಳು ಅನ್ನೋದು ಒಂದು ಹಚ್ಚಿಬಿಟ್ರೆ ಮುಗೀತು. ಬೇರೇನು ಬೇಡ. ಉದ್ಯೋಗ ಬೇಡ, ಅಭಿವೃದ್ಧಿ ಬೇಡ, ಜನರ ಏಳಿಗೆ ಬೇಡ. ಒಟ್ಟು ಇಲ್ಲಿ ಆಳುವ ವರ್ಗ, ಆಳಿಸಿಕೊಳ್ಳುವ ವರ್ಗ, ಈ 2 ವರ್ಗದ ಸೃಷ್ಟಿಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನಗಳು ನಡೀತಾ ಇದಾವೆ. ಉದ್ಯೋಗಗಳು ಸಿಗಲ್ಲ. ಕೋಟಿ ಗಟ್ಟಲೆ ವಿದ್ಯಾರ್ಥಿಗಳು ಪ್ರತಿ ವರ್ಷ ಔಟ್ಪುಟ್ ಆಗ್ತಾ ಇದ್ದಾರೆ. ಇದನ್ನೆಲ್ಲ ಪ್ರಶ್ನೆ ಮಾಡಿದ್ರೆ ನಾವು ದೇಶದ್ರೋಹಿಗಳು, ದೇಶ ವಿರೋಧಿಗಳು, ಧರ್ಮದ್ರೋಹಿಗಳು. ಒಟ್ಟು ಉದ್ಯೋಗ ಸಿಗಬಾರ್ದು, ಅಭಿವೃದ್ಧಿ ಆಗಬಾರ್ದು, ಶ್ರೀಮಂತರು ಶ್ರೀಮಂತರಾಗೇ ಇರಬೇಕು, ಬಡವರು ಬಡವರಾಗೇ ಉಳಿಬೇಕು.